ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಕ್ಸಾಮ್ಗೆ ಇನ್ನೇನು ಜಾಸ್ತಿ ಟೈಮ್ ಇಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಿದೆ ಅದು ನೋಡೋಣ, ಬಿಕಾಸ್ ಅದನ್ನು ಬಿಟ್ಟು ಮುಂದೆ ಹೋಗೋದ್ರಿಂದ ಅಷ್ಟು ಯೂಸ್ ಇಲ್ಲ. ಸೊ ಫಸ್ಟ್ ಬಿಕಾಸ್ ನಿಮಗೆ ಬೇರೆ ಸಬ್ಜೆಕ್ಟ್ಸ್ ಥರ ಜಾಸ್ತಿ ಕ್ವಶನ್ ಪೇಪರ್ಸ್ ಆಯಿತು ಅಥವಾ ಕಂಟೆಂಟ್ ಆಯಿತು ಅಂತ ಇಲ್ಲ. ಸೊ ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳೋದಿಲ್ಲ. ಪ್ರಿಪ್ರೇಟ್ರಿಗೆ ಫಸ್ಟ್ ಏನಿದೆ ಮಾಡಲ್ ಕ್ವಶನ್ ಪೇಪರ್ಸು. ಸೊ ಮಾಡಲ್ ಕ್ವಶನ್ ಪೇಪರ್ ಚೆಕ್ ಮಾಡಿರಿ, ಅದು ಇರೋದು ಒಂದೇ ನಿಮಗೆ. ಸೊ ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಚೆಕ್ ಮಾಡಿರಿ. ಸೊ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇದನ್ನು ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲ ಅಂದರೂ ಇದನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿರಿ. ಸೊ ಶ್ಯಾಮ್ ಬಾಟ್ ಎ ಪೆನ್, he has a great pen collection. Pronoun ಏನು? ಸೊ ಇಲ್ಲಿ he, what is he referring to? Sham. Okay, so pronoun. Ravi works hard to get the best student award at the end of the year. What type of motivation? It is external. Internal, ಒಳಗಿಂದ ಬರ್ತಿಲ್ಲ. ಸೊ ಹೊರಗಿಂದ ಏನಾದರೂ ಮಾಡಿದ್ರೆ ಬರುತ್ತಪ್ಪ ಅಂತ. ಫಾರ್ ನೋಟ್ ಪ್ಯಾಡ್ .txt JPEG ಅಂದರೆ ಇಮೇಜು, ಡಾಕ್ ಅಂದರೆ ಡಾಕ್ಯುಮೆಂಟು, TXT ಏನೂ ಇಲ್ಲ. ಸೊ TXT. ಎಂಟರ್ ಕೀ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮೌಸ್ನ ಸರ್ಚ್ ಮಾಡೋದಕ್ಕೆ. ಟು ಬೇಸಿಕ್ ವೇಸ್ ಇನ್ ವಿಚ್ ಪೀಪಲ್ ಕ್ಯಾನ್ ಹೆಲ್ಪ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಕ್ವಾಲಿಟಿ ಎಜುಕೇಷನ್ನು, ಕ್ಲೀನ್ ವಾಟರು, ಅಫೋರ್ಡಬಲ್ ರಿಡ್ಯೂಸ್ ಇನ್ಇಕ್ವಾಲಿಟೀಸು, ಡಿಸೆಂಟ್ ವರ್ಕು. ಸೊ ಆ್ಯಕ್ಚುಲಿ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ SDG ಅಂತ ಇದೆ. ಸೊ 18 ಎಷ್ಟಿದೆ, 18 ಅನಿಸುತ್ತೆ. ಸೊ ನಮಗೆ ನೆದರ್ಲ್ಯಾಂಡ್ಸಲ್ಲಿ ಇದ್ದಾಗ ಅದ್ರ ಮೇಲೆ ಪ್ರಾಜೆಕ್ಟ್ಸ್ ಇತ್ತು. ಸೊ SDG ಮಾಡಿ ಅಂತ, ಯಾಕಂದರೆ ಅಲ್ಲೆಲ್ಲ ತುಂಬ ಜಾಸ್ತಿನೇ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನಿಮಗೆ ಹೇಳ್ಕೊಡ್ಬೇಕಾ? ನೆಕ್ಸ್ಟ್, ಹೌ ಡು ಯು ಫೈಂಡ್ ಯುವರ್ ವೀಕ್ನೆಸ್? ಸೊ ಆ್ಯಂಡ್ ಅಗೇನ್, ಏನೋ ನಿಮಗೆ ಎಲ್ಲಿ ಕಷ್ಟ ಆಗ್ತಿದೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಫೀಡ್ಬ್ಯಾಕ್, ಏನೇನು ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಅಥವಾ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಫೀಡ್ಬ್ಯಾಕ್ನ ಪಾಸಿಟಿವ್ ಆಗಿ ತೊಗೊಳೋದು. ಸೊ ಏನೇನು ಫೀಡ್ಬ್ಯಾಕ್ ಕೊಡ್ತಾರೆ ನೋಡ್ಕೊಳ್ಳಿ. 4 ಕ್ವಾಲಿಟೀಸ್ ಒನ್ ಶುಡ್ ಹ್ಯಾವ್ ಬಿಕಮ್ ಎ ಸಕ್ಸಸ್ಫುಲ್ ಆಂಟರ್ಪ್ರಿನರ್. ಸೊ ಐ ಆಮ್ ಎನ್ ಆಂಟರ್ಪ್ರಿನರ್, ಬಟ್ ಸಕ್ಸಸ್ಫುಲ್ಲು ಎಲ್ಲೋ ಗೊತ್ತಿಲ್ಲ. ಸೊ ಎಸ್, ನಂಬಬೇಕು, ಬಿಲೀವ್ ಇನ್ ಯುವರ್ ಸೆಲ್ಫ್. ನೆಕ್ಸ್ಟು, ಕಾನ್ಫಿಡೆಂಟ್ ಟು ಟೇಕ್ ಬಿಸ್ನೆಸ್ ಡಿಸಿಷನ್ಸ್. ಏನೇ ಡಿಸಿಷನ್ಸ್ ತೊಗೊಳೋಗಿದ್ರೂ ಕಾನ್ಫಿಡೆಂಟ್ ಆಗಿರಬೇಕು. ಇಲ್ಲಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ, ಐ ಆಮ್ ಕಾನ್ಫಿಡೆಂಟ್ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಒನ್ ಆರ್ ದಿ ಅದರ್. ಸೊ ನೆಕ್ಸ್ಟು, ಬಟ್ ಇಟ್ಸ್ ಓಕೆ ಟು ಕೀಪ್ ಟ್ರೈಯಿಂಗ್ ನ್ಯೂ ಐಡಿಯಾಸ್. ಯಾವುದೋ ಒಂದು ಐಡಿಯಾ ವರ್ಕ್ ಆಗೋಲ್ಲ, ಎಲ್ಲ ನಾವು ಮಾಡಿದ್ದೆಲ್ಲ, ನಾವು ಏನೇನು ಐಡಿಯಾ ಇದೆ ಎಲ್ಲ ವರ್ಕ್ ಆಗಬೇಕು ಅಂತ ಏನಿಲ್ಲ ಅಲ್ಲ. ಸೊ ಬಟ್ ಪೇಷೆಂಟ್ ಇರಬೇಕು ಬಿಕಾಸ್ ಒಂದಲ್ಲ ಒಂದಿನ ಯಶಸ್ಸು ಸಿಗುತ್ತೆ ಅಂತ. ಸೊ ಕ್ರಿಯೇಟಿವ್ ಆಗಿರಬೇಕು. ಸೊ ಏನೇ ಪ್ರಾಬ್ಲಮ್ ಬಂದ್ರೂ ಅದನ್ನು ಫೇಸ್ ಮಾಡೋಂಗಿರಬೇಕು. ಓಕೆ, ಸೊ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಸೌಂಡು, ವರ್ಡ್ಸು, ಲ್ಯಾಂಗ್ವೇಜಸ್ಸು, ಈಗ ಮಾತಾಡೋದು, ಇದೆಲ್ಲ ವರ್ಬಲ್ ಕಮ್ಯುನಿಕೇಷನು. ಸೊ ಅಡ್ವಾಂಟೇಜಸ್ ಯಾಕೆ? ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈಗ ನಾನು ಕೈ ಆ್ಯಕ್ಷನ್ ಮಾಡ್ತಿದ್ದೀನಿ, ಏನು ಅರ್ಥ ಆಗ್ತಿದೆ, ಏನೂ ಅರ್ಥ ಆಗ್ತಿಲ್ಲ. ಬಟ್ ಅದೇ ನಾನು ಮಾತಾಡ್ತಿರ್ಬೇಕಾದ್ರೆ ಅರ್ಥ ಆಗ್ತಿದೆ. ಸೊ ಏನೋ ಇಂಟ್ರ್ಯಾಕ್ಷನ್ನು. ಸೊ ಈಗ ಫೇಸ್ ಟು ಫೇಸ್ ಆಗಿದ್ದಿದ್ರೆ ಈಗ ಯಾರೋ ಒಬ್ಬರು ಏನೋ ಕೇಳ್ತಿದ್ದಾರೆ, ಸೊ ನಾವು ರೆಸ್ಪಾಂಡ್ ಮಾಡ್ಬೋದಿತ್ತು. ಸೊ ಅವ್ರೇನು ಉತ್ತರ ಕೊಡ್ತಾರೆ ಅಥವಾ ಅವ್ರೇನು ಆ್ಯಕ್ಷನ್ಸ್ ಇರುತ್ತೆ ಅದ್ರ ಮೇಲೆ ನಮ್ಮದು ರಿಯಾಕ್ಷನ್ಸ್ ಇರುತ್ತೆ ವರ್ಬಲ್ ಕಮ್ಯುನಿಕೇಷನಲ್ಲಿ. ಓಕೆ, ಸೊ ಟ್ರ್ಯಾಕ್ ಚೇಂಜಸ್ ಆಪ್ಷನ್ ಈಸ್ ಅವೈಲೇಬಲ್ ಅಂಡರ್ ದ ಮೆನು. ಸೊ ಏನು ಚೇಂಜಸ್ ಮಾಡೋದಕ್ಕೆ ಎಡಿಟ್ ಆಪ್ಷನ್ ಇದೆ. ಸ್ಪ್ರೆಡ್ಶೀಟು, ಸೊ ಸ್ಪ್ರೆಡ್ಶೀಟ್ ಫೈಲ್ ಎಕ್ಸ್ಟೆನ್ಷನು .ods. ಸೊ ಎಲ್ಲ ಫೈಲ್ ಎಕ್ಸ್ಟೆನ್ಷನ್ಸ್ ಗೊತ್ತಿರಲಿ. ದ ಆಪ್ಷನ್ ಅವೈಲೇಬಲ್ ಇನ್ ವಾಟ್ ಇಫ್ ಅನಾಲಿಸಿಸ್ ಟೂಲ್ ಇಸ್ ಡೇಟಾ. ಓಕೆ, DBMS ಸಾಫ್ಟ್ವೇರ್. ಸೊ DBMS ಸಾಫ್ಟ್ವೇರ್ ಯಾವುದು? ಓಪನ್ ಆಫೀಸ್ ಬೇಸ್. ಯಾಕಂದರೆ ರೈಟರು, MS ಎಕ್ಸೆಲ್ಲು ಇಲ್ಲೆಲ್ಲ ಅಂದರೆ ಕ್ಯಾಲ್ಸಿಲೆಲ್ಲ ಡೇಟಾ ಸ್ಟೋರ್ ಆಗ್ತಿಲ್ಲ. ಸೊ DBMS ಅಂದರೆ ಏನು? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು. ಆಬ್ಜೆಕ್ಟ್ ದಟ್ ರೆಫರ್ಸ್ ಟು ಕ್ವೆಶನ್ ಫ್ರಮ್ ದ ಡೇಟಾಬೇಸ್ ಇಸ್ ಕ್ವೆರಿ. ಸೊ ಕ್ವೆರಿ ಅಂದರೆ ಕ್ವೆಶನ್ ಅಂದರೆ ಕೇಳೋದು, ಒಂಥರ ಕೇಳೋದು ಅಂದ್ಕೊಳ್ಳಿ. ಸೊ ರಿಪೋರ್ಟ್ ಅಂದರೆ ರಿಪೋರ್ಟ್ ಮಾಡೋದು. ಸೊ ಟೇಬಲ್ಲು, ಫಾರ್ಮ್ಸು ಅದೆಲ್ಲ ಕ್ವೆರಿ. ಸೊ ಏನು ಕ್ವೆಶನ್ಸು. ಓಕೆ, ಇದಾಯ್ತಲ್ಲ ರಿಲೇಷನ್ಶಿಪ್ ಆಪ್ಷನ್. ಓಕೆ, ಇಫ್ ಐ ಗೆಟ್ಸ್ ತುಂಬ ಫಸ್ಟ್ ಹೋಯ್ತು. ಸೊ ಇಫ್ ಐ ಗೆಟ್ಸ್ ಡ್ರೈವ್ ವೈಲ್ ವರ್ಕಿಂಗ್ ವಿತ್ ಕಂಪ್ಯೂಟರ್ಸ್ ದೆನ್ ವಿ ಶುಡ್ ಕಣ್ಣು ಎಕ್ಸಸೈಸ್ ಮಾಡಬೇಕು. ಯಾಕಂದರೆ
ಕಣ್ಣು ಎಕ್ಸಸೈಸು ಇದೆ, ಸೊ ದಟ್ ನಿಮ್ಮ ಪವರ್ ಏನಾಗುತ್ತೆ ಜಾಸ್ತಿ ಆಗೋಲ್ಲ, ಅಥವಾ ನಿಮ್ಮ ಕಣ್ಣಿಗೆ ಸ್ಟ್ರೈನ್ ಆಗೋಲ್ಲ, ಇಂಪಾರ್ಟೆಂಟ್ ಸ್ಟ್ರೈನ್ ಆಗೋಲ್ಲ. ಸೊ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಐಸ್. ನಾನು ಒಂದೊಂದ್ಸಲಿ ಮಾಡ್ತೀನಿ ಬಿಕಾಸ್ ಐ ಯೂಸ್ ಲಾಟ್ ಆಫ್ ಸಿಸ್ಟಮು. ದ ಶಾರ್ಟ್ಕಟ್ ಟು ಓಪನ್ ಟೆಂಪ್ಲೇಟ್ ಡೈಲಾಗ್ ಬಾಕ್ಸ್, ಕಂಟ್ರೋಲ್ ಶಿಫ್ಟ್ ಎನ್, ನ್ಯೂ, ಕಂಟ್ರೋಲ್ ಶಿಫ್ಟ್, ನೀವು ಕಂಟ್ರೋಲ್ ಏನು ಹೋಗ್ತಿದ್ರೆ ಏನು ಬರುತ್ತೆ, ನೀವು ಬರುತ್ತೆ, ಕಂಟ್ರೋಲ್ ಶಿಫ್ಟ್ ಎನ್. ಸೊ IDE, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ನ್ಮೆಂಟ್, ಸೊ ಶಾರ್ಟ್ ಫಾರ್ಮ್ಸು ಎಲ್ಲ ಗೊತ್ತಿರಬೇಕು. ದ ಡೀಟೇಲ್ಸ್ ಅಸೋಸಿಯೇಟೆಡ್ ವಿತ್ ಎನ್ ಎಂಟಿಟಿ ಈಸ್ ಕಾಲ್ಡ್ ಅಟ್ರಿಬ್ಯೂಟ್ಸ್. ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಇನ್ನೂ ಕೆಲವೊಂದು ಕ್ವಶನ್ ಆನ್ಸರ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, pH ವ್ಯಾಲ್ಯೂ ಆಫ್ ವಾಟರ್ ಕ್ಯಾನ್ ಬಿ ಮೆಷರ್ಡ್ ಥ್ರೂ ಕೆಮಿಕಲ್ ಅನಾಲಿಸಿಸ್. ಓಕೆ, ಸೊ ನ್ಯೂಮರಿಕ್ ಅಂದರೆ ಅರ್ಥಮೆಟಿಕ್ ಆಪ್ರೇಷನ್ನು, ಬಿಕಾಸ್ ಪ್ಲಸ್ಸು ಮೈನಸ್ ಎಲ್ಲ ಆಗುತ್ತೆ. ಸೊ ಕ್ಯಾರೆಕ್ಟರು, ಬೇಸ್ಡ್ ಆನ್ ದ ಕ್ಯಾರೆಕ್ಟರ್. ಸೊ ಏನು ಇದರಲ್ಲಿ ಕ್ಯಾರ್ ಯಾವುದು, ಅಡ್ರೆಸ್, ಬಿಕಾಸ್ ದಿಸ್ ಹ್ಯಾಸ್ ಕ್ಯಾರೆಕ್ಟರ್. ಅಡ್ರೆಸ್ ಏನಿರುತ್ತೆ, ಕ್ಯಾರೆಕ್ಟರ್ ಇರುತ್ತೆ. ಸೊ ಬೂಲಿಯನ್ ಯಾವುದು, ಸೊ ಬೂಲಿಯನು ಟ್ರೂ ಆರ್ ಫಾಲ್ಸ್. ಟ್ರೂ ಆರ್ ಫಾಲ್ಸ್ ಅಂದರೆ 0 or 1. ಬೂಲಿಯನ್ ಇಸ್ 0 or 1. ಬೈನರಿ ಅಂದರೆ ಇಮೇಜಸ್ ಆ್ಯಂಡ್ ಸೌಂಡ್ಸ್. ಸೊ ಡಿಜಿಟೈಸ್ ಇಮೇಜ್ ಆ್ಯಂಡ್ ಸೌಂಡ್ಸ್, ಯಾಕಂದರೆ ಬೈನರಿ. ಸೊ ಯೂಶ್ವಲಿ ಇಮೇಜಸ್ ಎಲ್ಲ ಬೈನರಿ ಫಾರ್ಮಲ್ಲಿ ಇರುತ್ತೆ, ಕನ್ವರ್ಷನ್ ಆಗುತ್ತೆ ಮತ್ತು ವಾಪಸ್ ಬೈನರಿ ಫಾರ್ಮ್ಗೆ ಬರುತ್ತೆ. ಸೊ ದಟ್ ಈಸಿ ಟು ಟ್ರಾನ್ಸ್ಪೋರ್ಟ್ ಎಲ್ಲ ಇದೆ, ಬಟ್ ಈಗೆಲ್ಲ ಅಡ್ವಾನ್ಸ್ಡ್ ಬಂದಿದೆ. ಫಿಲ್ ಫಾರ್ಮ್ಯಾಟ್, ಸೊ ಸ್ಟೈಲ್ ಸ್ಕ್ಯಾಟರ್ಡು. ಓಕೆ, ಗೋಲ್ ಸೀಕ್ ಇನ್ ಸ್ಪ್ರೆಡ್ಶೀಟ್ಸ್. ಸೊ ಏನು ಮಾಡುತ್ತೆ, ಇನ್ಪುಟ್ ಯಾವುದೋ ಒಂದು ಸ್ಪೆಸಿಫಿಕ್ ಔಟ್ಪುಟ್ಗೆ ಏನು ಇನ್ಪುಟ್ ಬೇಕು. ಡೇಟಾ ಮಾಡೆಲ್ಸ್, ಹೈರಾರ್ಕಿಯಲ್ಲು, ನೆಟ್ವರ್ಕು, ರಿಲೇಷನಲ್ ಡೇಟಾ ಮಾಡೆಲ್ಸು. ಸೊ ಈ ಡೇಟಾ ಮಾಡೆಲ್ಸ್ ಬಗ್ಗೆನೂ ಗೊತ್ತಿರಬೇಕು. ಎಮರ್ಜೆನ್ಸಿ ನಂಬರು, ಎಮರ್ಜೆನ್ಸಿ ನಂಬರ್ 108 ಯಾವುದು, 108 ಎಮರ್ಜೆನ್ಸಿನೇ. ಸೊ ಸ್ಟೆಪ್ಸು ನೋಡ್ಕೊಳ್ಳಿ, ಬಿಕಾಸ್ ಸ್ಟೆಪ್ಸು ನೀವು ಮಾಡಿದರೆ ಇಟ್ಸ್ ಈಸಿ ಟು ರಿಮೆಂಬರ್. ಇಲ್ಲ ಅಂದರೆ ಬೈ ಹಾರ್ಟ್ ಮಾಡ್ತೀನಿ, ಆಗಲ್ಲ. 4 ಕ್ಯಾಟಗರೀಸ್ ಆಫ್ ಸ್ಟೈಲ್. ಸೊ ಸ್ಟೈಲು ಸಪ್ರೇಟ್ ವಿಡಿಯೋ ಮಾಡಿದ್ದೆ, ಯಾವುದು ಪೇಜು, ಪ್ಯಾರಾಗ್ರಾಫು, ಕ್ಯಾರೆಕ್ಟರ್, ಲಿಸ್ಟ್, ಟೇಬಲು. ಲಿಬ್ರಾ ಆಫೀಸ್ದು ಮಾಡಿದ್ದೆ, ಟೈಟಲ್ ಬಾರು, ಮೆನು ಬಾರು, ಸ್ಟ್ಯಾಂಡರ್ಡು, ಟೂಲ್ ಬಾರು. ಸೊ DBMS, ಸೊ ಸ್ಟೋರ್ ಮಾಡೋದಕ್ಕೆ, ಅನಲೈಸ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ. ರಿಡೆಂಡೆನ್ಸಿ ಅಂದರೆ ಎಲ್ಲ ಕಡೆನೂ ಡೇಟಾ ಸ್ಟೋರ್ ಮಾಡೋ ಬದಲು ಒಂದು ಕಡೆ ಸ್ಟೋರ್ ಮಾಡಿ ಹೆಂಗೆ ಅದನ್ನು ಏನೋ ಶೇರ್ ಮಾಡ್ಕೋಬೋದು, ಸೊ ದಟ್ ಡೇಟಾ ಸ್ಟೋರೇಜ್ ವೇಸ್ಟ್ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಪೆನ್ಡ್ರೈವ್ ಇದೆ, ಪೆನ್ಡ್ರೈವಲ್ಲಿ ಏನೋ ಡಾಕ್ಯುಮೆಂಟ್ ಇಟ್ಟಿರ್ತೀರ, ಅಥವಾ ಏನೋ ಒಂದು ಫೈಲ್ ಇರುತ್ತೆ, 1 GB ಫೈಲ್ ಅಂದ್ಕೊಳ್ಳಿ. ಸೊ ಆ ಫೈಲ್ನ ನೀವೆಲ್ಲ ನಿಮ್ಮ ಹತ್ರ 10 ಪೆನ್ಡ್ರೈವಲ್ಲೂ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಡೇಟಾ ವೇಸ್ಟ್ ಆಗುತ್ತೆ ತಾನೆ. ಅದೇ ಒಂದು ಪೆನ್ಡ್ರೈವ್ನ ಹೆಂಗೆ ಯೂಸ್ ಮಾಡ್ಕೋಬೋದು, ಆ ಒಂದು ಫೈಲ್ ಏನಿದೆ ನಿಮ್ಮ ಫ್ರೆಂಡ್ಸಿಗೆ ಬೇಕು ಅಂದರೆ ಆ ಒಂದು ಪೆನ್ಡ್ರೈವಿಂದನೇ ಆ ಫೈಲ್ನ ಹೆಂಗೆ ಶೇರ್ ಮಾಡಬಹುದು, ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ ಇಟ್ ಇನ್ 10 ಡಿಫ್ರೆಂಟ್ ಪೆನ್ಡ್ರೈವ್ಸ್. ವೇಸ್ಟೇಜು, ಸ್ಟೋರೇಜ್ ವೇಸ್ಟ್. ನಾನೀಗ 1 GB ಹೇಳ್ತಿದ್ದೀನಿ, ಕೆಲವೊಂದು ಕಡೆ ಗಿಗಾಬೈಟ್ಸ್ ಅಲ್ಲ, ಟೆರಾಬೈಟ್ಸು ಇನ್ನೂ. ಸೊ ಅಷ್ಟೆಲ್ಲ ಡೇಟಾ ಇರುತ್ತೆ. ಈಗೆಲ್ಲ AI ಬಂದಮೇಲೆ ಅಥವಾ ಮಿಷಿನ್ ಲರ್ನಿಂಗ್ ಎಲ್ಲ ಇಟ್ ಕನ್ಸ್ಯೂಮ್ಸ್ ಲಾಡ್ ಆಫ್ ಡೇಟಾ. ಸೊ ಅದಕ್ಕೆಲ್ಲ ರಿಡೆಂಡೆನ್ಸಿ ಬೇಕು, ಕನ್ಸಿಸ್ಟೆನ್ಸಿ ಅಂದರೆ ಕರೆಕ್ಟಾಗಿ ಆಗ್ತಿದೆಯೋ ಇಲ್ಲೋ, ಎಫಿಷಿಯನ್ಸಿ ಬೇಕು, ವ್ಯಾಲಿಡಿಟಿ, ಸೆಕ್ಯೂರಿಟಿ ಇದೆಲ್ಲ ಬೇಕಾಗತ್ತೆ. ರೀಸೈಸಿಂಗ್ ಇಮೇಜ್, ಸೊ ರೀಸೈಸಿಂಗ್ ಇಮೇಜು ಮಾಡಿದ್ದೆ, ಪ್ರಾಕ್ಟಿಕಲಾಗೆ ಮಾಡಿ ತೋರಿಸಿದ್ದೆ. ಲೋಡ್ ಸ್ಟೈಲ್, ಅಗೇನ್ ಸ್ಟೆಪ್ಸ್ ಎಲ್ಲ ಏನಿದೆ ನೀವು ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಬ್ಯಾಟ್ ಅಂದರೆ ಓಕೆ. ಸೊ ಅರೇಂಜ್ಮೆಂಟು, ಆ್ಯಂಕರಿಂಗು, ಅಲೈನ್ಮೆಂಟು ಕರೆಕ್ಟಾಗಿದೆಯಾ, ಲೆಫ್ಟು ರೈಟಲ್ಲಿದೆಯಾ. ಟೆಕ್ಸ್ಟ್ ರ್ಯಾಪಿಂಗ್ ಅಂದರೆ ಟೆಕ್ಸ್ಟು ಇಲ್ಲೇನಾಗಿದೆ ಕರೆಕ್ಟಾಗಿ ಈ ಲೈನಿಂದ ಈ ಲೈನಿಗೆ ಇಲ್ಲಿವರೆಗೂ ಬಂದಿದೆ, ಸೊ ಕರೆಕ್ಟಾಗಿ ಬಾಕ್ಸಲ್ಲಿದೆ, ಸೊ ರ್ಯಾಪ್ ಆಗಿದೆ. ಎಮರ್ಜೆನ್ಸಿ ಹ್ಯಾಂಡ್ಲಿಂಗ್ ಪ್ರೊಸೀಜರ್ಸ್, ಸೊ ಫಸ್ಟ್ ಏಡು, ಎಲೆಕ್ಟ್ರಿಕಲ್ ಸೇಫ್ಟಿ, ಎವ್ಯಾಕ್ಯುಯೇಷನ್ನು. ಸೊ ಇದ್ರ ಬಗ್ಗೆ ಫಸ್ಟ್ ಏಡ್ ಅಂದರೆ ಏನೇನಾಗುತ್ತೆ, ಏನೇನು ಮಾಡಬೇಕು. ಸ್ಕೂಲ್ಸಲ್ಲೆಲ್ಲ ಫಸ್ಟ್ ಏಡ್ ಹೇಳ್ಕೊಡ್ತಿದ್ರು. ಈಗ ನಾನು ಸ್ಕೂಲ್ಸಲ್ಲಂತೂ ನೋಡಿರೋದು ತುಂಬ ಕಮ್ಮಿನೇ. ಸೊ ಈಗ ಯಾರಿಗೋ ಸ್ಕೂಲಲ್ಲಿ ಏನೋ ಆಯಿತು, ಅದನ್ನೇ ಫಸ್ಟ್ ಏಡ್. ಈಗೇನೋ ಎಲ್ಲೋ ಆಡ್ತಿರ್ಬೇಕಾದ್ರೆ ಎಲ್ಲೋ ಬಿದ್ದರು, ಸೊ ಸ್ವಲ್ಪ ಗಾಯ ಜಾಸ್ತಿ ಆಯಿತು, ಫಸ್ಟ್ ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. ಅದಾದಮೇಲೆ ಏನಾದರೂ
ಡೆಟಾಲೋ ಇನ್ನೊಂದು ಹಚ್ಚಬೇಕು, ಸೊ ದಟ್ ಜರ್ಮ್ಸ್ ಏನೇ ಇದ್ರೂ ಹೋಗುತ್ತೆ. ಆಮೇಲೆ ಏನು ಮಾಡಬೇಕು, ಸೊ ಇದು ಬೇಸಿಕ್ ನಾನು ಹೇಳಿದ್ದು. ಇದೇ ಥರ ನಮಗಿತ್ತು ಫಸ್ಟ್ ಏಡ್ ಅಂತ ಒಂದು ಸಬ್ಜೆಕ್ಟೇ ಇತ್ತು. ಯಾವಾಗ ಫೋರ್ತು ಫಿಫ್ತಲ್ಲೇ ಇತ್ತು. ಎಲೆಕ್ಟ್ರಿಕಲ್ ಸೇಫ್ಟೀಸ್ ಏನು ಮಾಡಬೇಕು, ನೆಕ್ಸ್ಟ್ ಎವ್ಯಾಕ್ಯುಯೇಷನ್, ಈಗೆಲ್ಲೋ ಬೆಂಕಿ ಬಿದ್ದಾಗ ಹೆಂಗೆ ಸೇಫಾಗಿ ಹೊರಗೆ ಹೋಗಬೇಕು. ಈಗ ಬಸ್ಸಸ್ ಎಲ್ಲ ನೋಡ್ತೀರಿ ಎವ್ಯಾಕ್ಯುಯೇಷನ್ ಸಿಸ್ಟಮೇ ಕರೆಕ್ಟಾಗಿರಲ್ಲ. ಸಬ್ ಟೋಟಲ್ ಟೂಲ್ಸ್ ಇನ್ ಸ್ಪ್ರೆಡ್ಶೀಟ್, ಅಗೇನ್ ಸ್ಟೆಪ್ಸು ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸ್ಟೆಪ್ಸ್ ಇದ್ದರೆ ನಾನು ಸ್ಕಿಪ್ ಮಾಡ್ತಿದ್ದೀನಿ, ಬಿಕಾಸ್ ಅದು ನಿಮಗೆ ಗೊತ್ತಿರಬೇಕು. DBMS ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್. ಸೊ ಎಂಟಿಟಿ ಅಂದರೆ ಏನು? ಎಂಟಿಟಿ ಅಂದರೆ ಇಟ್ಸ್ ಎ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಅಬೌಟ್ ವಿಚ್ ಇನ್ಫಾರ್ಮೇಷನ್ ಇಸ್ ಟು ಬಿ ಸ್ಟೋರ್ಡ್ ಇನ್ ಎ ಡೇಟಾಬೇಸ್. ಸೊ ಏನು ಕರೆಕ್ಟಾಗಿದೆ ಅಂದರೆ ಏನು ರಿಯಲ್ ಆಗಿದೆ, ಸೊ ಅದು ಟೇಬಲ್ಲು, ಸೊ ಟೇಬಲ್ ಫಾರ್ಮ್ಯಾಟಲ್ಲಿರುತ್ತೆ. ಫೀಲ್ಡು ಏನೇನು ಎಂಟರ್ ಆಗ್ತಿದೆ, ಸೊ ಯಾವ ಫೀಲ್ಡ್ ಬೇಕು, ನೇಮ್ ಫೀಲ್ಡ್ ಬೇಕು, ಅಡ್ರೆಸ್ ಫೀಲ್ಡ್ ಬೇಕು. ಈಗ ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲಲ್ಲಿ ಏನೇನಿರುತ್ತೆ, ನಿಮ್ಮ ಹೆಸರು, ಫಾದರ್ಸ್ ನೇಮು, ಮದರ್ಸ್ ನೇಮು, ಡೇಟ್ ಆಫ್ ಬರ್ತು, ಅದೆಲ್ಲ ಫೀಲ್ಡು. ಸೊ ಸ್ಮಾಲೆಸ್ಟ್ ಎಂಟಿಟಿ, ಈಗ ಎಕ್ಸಾಂಪಲ್ ಎಂಪ್ಲಾಯಿ ನೇಮು, ರೆಕಾರ್ಡು, ಸೊ ಇದೆಲ್ಲ ಫೀಲ್ಡೆಲ್ಲ ರೆಕಾರ್ಡಾಗಿ ಸ್ಟೋರ್ ಆಗಿರುತ್ತೆ. ಸೊ ನೇಮು, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್ ಎಲ್ಲ. ಓಕೆ, ಪ್ರೈಮರಿ ಕೀ, ಫಾರಿನ್ ಕೀ, ಕ್ಯಾಂಡಿಡೇಟ್ ಕೀ. ಸೊ ಪ್ರೈಮರಿ ಕೀ ಅಂದರೆ ಫಸ್ಟ್ ಅಂದರೆ ಲೈಕ್ ಏನು ರೆಫರೆನ್ಸಾಗಿ ತೊಗೊಂಡಿರ್ತಾರೆ, ದ ಐಡೆಂಟಿಫೈಸ್ ಎ ರೋ ಇನ್ ಎ ಟೇಬಲ್. ಸೊ ರೋಲ್ ನಂಬರ್ ಆಫ್ ಎ ಸ್ಟೂಡೆಂಟ್. ಸೊ ರೋಲ್ ನಂಬರು ಯೂನಿಕ್ ಇರುತ್ತೆ. ಈಗ ನಿಮ್ಮ ರೋಲ್ ನಂಬರ್ ನಿಮ್ಮ ಫ್ರೆಂಡಿಗಿರಲ್ಲ, ಸೊ ದಟ್ಸ್ ಎ ಪ್ರೈಮರಿ ಕೀ. ನಿಮ್ಮ ಹೆಸರು, ಈಗ ಫಾರ್ ಎಕ್ಸಾಂಪಲ್ ರಾಹುಲ್ ಅಂತ 10 ಜನ ಇರ್ಬೋದು, ಸೊ ಅದು ಪ್ರೈಮರಿ ಕೀ ಆಗೋಲ್ಲ. ಬಟ್ ನನ್ನ ರೋಲ್ ನಂಬರ್ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ 50 ಇತ್ತು ಅಂದರೆ ಇನ್ನೊಬ್ಬನ ರೋಲ್ ನಂಬರ್ 50 ಇರೋಲ್ಲ. ಅವನ ಹೆಸರು ರಾಹುಲ್ ಇರ್ಬೋದು, ಬಟ್ ಅವ್ನ ರೋಲ್ ನಂಬರ್ 50 ಇರೋಕ್ಕಾಗಲ್ಲ. ಸೊ ಬೇರೆ ಏನೋ ಇರುತ್ತೆ. ಸೊ ಸಿಮಿಲರ್ಲಿ ಫಾರಿನ್ ಕೀ ಅಂದರೆ ಏನಾಗುತ್ತೆ, ರೆಕಾರ್ಡ್ಸ್ ಟು ಬಿ ಅನದರ್ ಟೇಬಲ್. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಮದೇ ತೊಗೊಳ್ಳಿ, ಈಗ ನೀವೇನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಓದಿರ್ತೀರ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಓದ್ತಿರ್ಬೇಕಾದ್ರೆ ನಿಮ್ಮದು, ಈಗ ನಿಮ್ಮ ಸ್ಕೂಲಲ್ಲೇ ಇನ್ನೂ ಬೇರೆ ಯಾರೋ ಹಿಂದಿ ಓದ್ತಿರ್ತಾರೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಓದ್ತಿರ್ತಾರೆ. ಸೊ ಏನಾಗುತ್ತೆ, ಅಥವಾ ಬೇಡ, ಈಗ ನಾನು ಏನೋ ಇನ್ಫಾರ್ಮೇಷನ್ ಟೆಕ್ನಾಲಜಿನೂ ಓದ್ತಿದ್ದೀನಿ, ಇನ್ನೊಂದು ಸಬ್ಜೆಕ್ಟು ಓದ್ತಿದ್ದೀನಿ. ಸೊ ನನ್ನ ಹೆಸರು ಬರೀ ಒಂದೇ ಸಬ್ಜೆಕ್ಟಲ್ಲಿರಲ್ಲ. ನನ್ನ ಹೆಸರು ಮ್ಯಾಥ್ಸಲ್ಲೂ ಇರುತ್ತೆ, ನನ್ನ ಹೆಸರು ಸೈನ್ಸಲ್ಲೂ ಇರುತ್ತೆ, ನನ್ನ ಹೆಸರು ಇಂಗ್ಲೀಷಲ್ಲೂ ಇರುತ್ತೆ. ಬಿಕಾಸ್ ನನ್ನ ರೋಲ್ ನಂಬರ್ ಏನು, ಇಟ್ಸ್ ಕೈಂಡ್ ಆಫ್ ಎ ಪ್ರೈಮರಿ ಕೀ. ಸೊ ಅದು ಬೇರೆ ಬೇರೆ ಎಲ್ಲದರಲ್ಲೂ ಇರುತ್ತೆ. ಸೊ ಏನಾಗುತ್ತೆ, ಫಾರಿನ್ ಕೀ. ರೆಕಾರ್ಡ್ಸ್ ಟು ಅನದರ್ ಟೇಬಲ್, ಎನ್ರೋಲ್ಮೆಂಟ್ ನಂಬರ್ ಇನ್ ಎ ಸ್ಟೂಡೆಂಟ್ಸ್ ಟೇಬಲ್ ಹೇಳಿದ್ನಲ್ಲ. ಸೊ ಕ್ಯಾಂಡಿಡೇಟ್ ಕೀ, field value that are eligible to be primary key are the candidate key. So student marks, so alternate key, primary keys. Okay, so that's it. ಫೋಲ್ಡರು ಎಲ್ಲಿ ಸೇವ್ ಮಾಡ್ತೀವಿ, ಫೋಲ್ಡರಲ್ಲಿ ಸೇವ್ ಮಾಡ್ತೀವಿ. ಸೊ ಕಾಪಿ ಪೇಸ್ಟ್, ಕಂಟ್ರೋಲ್ V, ಕಂಟ್ರೋಲ್ C ಅಂದರೆ ಕಾಪಿ, ಕಂಟ್ರೋಲ್ N ಅಂದರೆ ನ್ಯೂ, ಕಂಟ್ರೋಲ್ X ಅಂದರೆ ಕಟ್. ದ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಸನ್. ಇನ್ನು ಮಿಕ್ಕಿದ್ದು ಯಾವುದೂ ರಿನ್ಯೂವಬಲ್ ಅಲ್ಲ. ನ್ಯಾಚುರಲ್ ಗ್ಯಾಸ್, ಪೆಟ್ರೋಲು, ಕೋಲು ಯಾವುದೂ ಅಲ್ಲ. ನೌನು ಪ್ರೊನೌನು. ಟೆಕ್ನಿಕ್ಸ್ ಐಡೆಂಟಿಫೈಯಿಂಗ್ ಒನ್ಸ್ ಓನ್ ಸ್ಟ್ರೆಂತ್ಸ್. ಸೊ ನನಗೆ ಹೆಂಗೆ ಡಿಫ್ರೆಂಟ್ ಆಗಿದ್ದೀನಿ ಇನ್ನೊಬ್ರಿಗಿಂತ, ಸೊ ನಾನು ಏನು ಬೆಟರ್ ಮಾಡ್ಬೋದು ಇನ್ನೊಬ್ರಿಗಿಂತ, ವಾಟ್ ಅದರ್ ಪೀಪಲ್ ಅಡ್ಮೈರ್ ಇನ್ ಮೀ, ಏನು ಅಡ್ಮೈರ್ ಮಾಡ್ತಾರೆ. ಸೊ ನನ್ನ ಸ್ಟ್ಯಾಂಡೌಟ್, ನನ್ನ ಯೂನಿಕ್ನೆಸ್ ಏನು, ನಾನು ಯಾವಾಗ ಸ್ಟ್ರಗಲ್ ಅಂದರೆ ಲೈಕ್ ವರಿ ಮಾಡ್ಕೊತೀನಿ, ಅಥವಾ ಯಾವಾಗ ನನಗೆ ಕಷ್ಟ ಆಗುತ್ತೆ. ಸೊ ಏನು ಲೈಕ್ ಅಡ್ವೈಸ್ ಕೊಡ್ತೀರಾ ಇಂಪ್ರೂವ್ ಮಾಡ್ಕೊಳೋದಕ್ಕೆ. ಸೊ ಎಷ್ಟು ಆಫನಾಗಿ ರಿಸೀವ್ ಮಾಡ್ತೀನಿ. ಸೊ ನಿಮಗೆ ಏನು ಮೋಟಿವೇಟ್ ಮಾಡ್ಕೋಬೇಕು, ಸ್ಟೆಪ್ಸ್. ಸೊ ವಾಟ್ ಆರ್ ದ ಸ್ಟೆಪ್ಸ್ ದಟ್ ಯು ನೀಡ್ ಟು ಫಾಲೋ ಟು ಮೋಟಿವೇಟ್ ಯುವರ್ ಸೆಲ್ಫ್. ಸೊ ನಿಮ್ಮದು ಸ್ಟ್ರೆಂತ್ ಏನು, ಸೊ ಫೋಕಸ್, ಗೋಲ್ ಮೇಲೆ ಹೆಂಗೆ ಫೋಕಸ್ ಮಾಡ್ತೀರಾ. ಸೊ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಆಫ್ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್. ಸೊ ಕಾನ್ಫಿಡೆಂಟ್ ಇರ್ತಾರೆ. ಸೊ ಬಿಲೀವ್ ಇನ್ ಅವರ್ ಸೆಲ್ಫ್. ನೆಕ್ಸ್ಟ್ ಅಬಿಲಿಟೀಸ್, ನಮ್ಮ ಏನು ಸ್ಟ್ರೆಂತು ಅದ್ರ ಮೇಲೆ ನಮಗೆ ನಂಬಿಕೆ ಇರುತ್ತೆ. ಹೊಸ ಐಡಿಯಾಸ್ ಟ್ರೈ ಮಾಡ್ತಿರ್ತಾರೆ, ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಕ್ಕೆ ಹೇಳ್ತೀರ. ಇದನ್ನು ಇನ್ನೊಂದು ಕ್ವಶನ್ ಪೇಪರ್ ನೋಡಿರಿ, ಸಿಮಿಲರ್ ರಿಪೀಟ್ ಆಗಿದೆ. ಸೊ ಹೆಂಗೆ ಸೊಸೈಟಿಗೆ ಹೆಲ್ಪ್ ಮಾಡ್ತಾರೆ, ಪಾಸಿಟಿವ್ ರಿಲೇಷನ್ಶಿಪ್ ಇರುತ್ತೆ. ನೆಕ್ಸ್ಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಅದಕ್ಕೆ ಸೊಲ್ಯೂಷನ್ ಕೊಡ್ತಿರ್ತಾರೆ. ನೆಕ್ಸ್ಟು ಫೀಡ್ಬ್ಯಾಕ್. ಸೊ ಫೀಡ್ಬ್ಯಾಕು ಡಿಸ್ಕಷನ್ ಮಾಡಿದ್ದೀವಿ ಆಗಲೇ.
ಹಾ 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 ಸೊ ಟೂಲ್ ಯೂಸ್ ಟು ಕಟ್ ನಾನ್ ಡಿಸೈರಬಲ್ ಪಾರ್ಟ್ ಆಫ್ ದ ಇಮೇಜ್. ಸೊ ಕ್ರಾಪ್, ಏನೇನು ಬೇಡ ಅದನ್ನು ತೆಗಿಬೇಕು ಅಂದರೆ ಏನು ಮಾಡ್ತೀವಿ, ಕ್ರಾಪ್ ಮಾಡ್ತೀವಿ. ಈಗ ಇದು ಬೇಡ, ಸೊ ಇದು ಬೇಡ ಅಂದರೆ ಇದು ತೆಗಿಬೇಕು ಅಂದರೆ ಏನು ಮಾಡ್ತೀನಿ, ಕ್ರಾಪ್ ಮಾಡ್ತೀನಿ. ಸೊ ಓಪನ್ ಮಾಡೋದಕ್ಕೆ ಓಪನ್ ಎ ಟೆಂಪ್ಲೇಟ್, ಸೊ ಕಂಟ್ರೋಲ್ ಎನ್, ಹಿಂದೆ ನೋಡಿದೆ, ಕಂಟ್ರೋಲ್ ಎನ್ ಇಸ್ ನ್ಯೂ, ಕಂಟ್ರೋಲ್ ಶಿಫ್ಟ್ ಎನ್ ಇಸ್ ಓಪನ್. ದ ಡಿಫಾಲ್ಟ್ ಫಂಕ್ಷನ್ ಸೀನ್ ಇನ್ ದ ಫಂಕ್ಷನ್ ಡ್ರಾಪ್ ಡೌನ್ ವೈಲ್ ಯೂಸಿಂಗ್ ಕನ್ಸಾಲಿಡೇಟ್ ಆಪ್ಷನ್ ಇಸ್ ಕನ್ಸಾಲಿಡೇಟ್, ಎಲ್ಲ ಕೂಡ್ಸೋದಕ್ಕೆ ಸಮ್. ರಿಲೇಷನ್ಶಿಪ್ ಬಿಟ್ವೀನ್ ಟೇಬಲ್ ಟೂಲ್ಸು. ಓಕೆ, ಹಾಂ 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 ಸೊ ಕಣ್ಣಿಗೆ ಸ್ಟ್ರೈನ್ ಆಗ್ದಿರ ನೋಡಬೇಕು ಅಂದರೆ 20 ಸೆಂಟಿಮೀಟರ್. ಫಿಸಿಕ್ಸ್, ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್, ಅಲ್ಲೂ ನೋಡಿರ್ತೀರ. ಕ್ವೆರಿ ರನ್ ಮಾಡೋದಕ್ಕೆ F5 ವಿಚ್ ಇಸ್ ಆಲ್ಸೋ ಲೈಕ್ ನಿಮಗೆ ಒಂಥರ ರಿಫ್ರೆಶ್ ಥರ. ದ ನಂಬರ್ ಆಫ್ ಸ್ಟೈಲ್ಸ್ ಕ್ಯಾಟಗರೀಸ್ ಪ್ರೊವೈಡ್ ಬೈ ರೈಟರ್ ಇಸ್ 6. ಕ್ಯಾಲ್ಸ್ ಇಸ್ .ods. ಹಿಂದೆ ಅಂದರೆ ಫೈಲ್ ಎಕ್ಸ್ಟೆನ್ಷನ್ಸ್ ಗೊತ್ತಿರಲಿ ಎಲ್ಲ ಅದ್ರದ್ದು. ಡೇಟಾ ಟೈಪ್ ಕ್ಯಾನ್ ಬಿ ಯೂಸ್ ಟು ಸ್ಟೋರ್ಡ್ ಇಮೇಜ್, ಬೈನರಿ. ಹಿಂದೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬಂದಿತ್ತು. ದ ಪೊಟೆನ್ಷಿಯಲ್ ಕಾಸ್ ಫಾರ್ ಡ್ರೈ ಐಸಸ್, ಕಣ್ ಬ್ಲಿಂಕ್ ಮಾಡೋದೇ ಕಮ್ಮಿ ಆಗುತ್ತೆ. ಎ ಫೀಲ್ಡ್ ದಟ್ ಯೂನಿಕ್ಲಿ ಐಡೆಂಟಿಫೈಸ್ ಎ ರೋ ಇನ್ ಎ ಟೇಬಲ್. ಸೊ ಯಾವುದು ಇದು, ಹಿಂದಿಂದ್ರಲ್ಲಿ ಏನಿತ್ತು, ಫಂಕ್ಷನ್ಸ್ ಕೇಳಿದರು, ಅಂದರೆ ಪ್ರೈಮರಿ ಕೀ ಏನು, ಆಲ್ಟರ್ನೇಟ್ ಕೀ ಏನು, ಫಾರಿನ್ ಕೀ ಅಂದರೆ ಏನು. ಸೊ ಇಲ್ಲಿ ಏನಾಗುತ್ತೆ, ಪ್ರೈಮರಿ ಕೀ, ಯುನೀಕ್ ಪ್ರೈಮರಿ ಕೀ, ದ ಡೇಟಾ ವ್ಯಾಲ್ಯೂಸ್ ಫಾರ್ ದ ಆಲ್ ಫೀಲ್ಡ್ಸ್ ರಿಲೇಟೆಡ್ ಅ ಪರ್ಸನ್. ಸೊ ಏನಾಗುತ್ತೆ, ರೆಕಾರ್ಡ್. ಸೊ ಏನಾಗಿ ಸೇವ್ ಮಾಡಿರ್ತೀವಿ, ರೆಕಾರ್ಡಾಗಿ ಸೇವ್ ಮಾಡಿರ್ತೀವಿ. ಟು ಬಿ ಇನ್ ದ ಪ್ರೈಮರಿ ಕೀ, ಎಲಿಜಿಬಲ್ ಟು ಬಿ ದ ಪ್ರೈಮರಿ ಕೀ, ಕ್ಯಾಂಡಿಡೇಟ್ ಕೀ, ದ ಸ್ಮಾಲೆಸ್ಟ್ ಎಂಟಿಟಿ ಇನ್ ಎ ಡೇಟಾ ಬೇಸ್, ಫೀಲ್ಡ್. ಸೊ ಒಂದೊಂದು ಫೀಲ್ಡ್ ಏನಿರುತ್ತೆ ಅದು ಸ್ಮಾಲೆಸ್ಟ್ ಎಂಟಿಟಿ. ಫಂಕ್ಷನ್ ಅಂದರೆ ಡೆಫಿನೇಷನಾಗಿ ಕೇಳ್ಬೋದು, ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ಕೇಳಿದ್ದಾರೆ. ಸೊ ಡಿಜಿಟಲ್ ಇಮೇಜ್ ಅಂದರೆ ಗ್ರಾಫಿಕ್ಸ್ ಆರ್ ಇಮೇಜ್. ಓಕೆ, ಮ್ಯಾಕ್ರೋಸ್, ಸೊ ಸಿಂಗಲ್ ಇನ್ಸ್ಟ್ರಕ್ಷನ್ that executes a set of instructions. So table, what is table? Collection of logical records. ಸೊ ಟೇಬಲ್ ಅಂದರೆ ನಿಮ್ಮ ಹೆಸರು, ಫೋನ್ ನಂಬರು, ಅಡ್ರೆಸ್ಸು, ಇನ್ನೊಂದು. ಸೊ ಅದೆಲ್ಲ ಟೇಬಲಾಗಿ ಸ್ಟೋರ್ ಆಗಿರುತ್ತೆ. ಸೊ ಎರ್ಗೋನಾಮಿಕ್ಸ್, ಡಿಸೈನಿಂಗ್. ಸೊ ಡಿಸೈನಿಂಗಲ್ಲಿ ಏನು ಯೂಸ್ ಮಾಡ್ತೀವಿ ಆ ಒಂದು ಸೈನ್ಸಿಗೆ, ದಟ್ ಈಸ್ ಕಾಲ್ಡ್ ಆಸ್ ಎರ್ಗೋನಾಮಿಕ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್, ಈಗ ನಂದು ಇದು ಏನಿದು ರಿಮೋಟು. ಸೊ ರಿಮೋಟ್ ಇದೆ, ಇಲ್ಲಿ ಒಂದು ಕಟ್ಟಿದೆ. ಸೊ ಏನಕ್ಕೆ, ಹಿಂಗೆ ಫಿಂಗರು ಹಿಂಗೆ ಇಟ್ಕೊಂಡಾಗ ನಮಗೆ ಇಲ್ಲಿ ಗ್ರಿಪ್ ಇರಬೇಕು ಅನ್ನೋ ರೀಸನ್ಗೆ. ಸೊ ದಿಸ್ ಆರ್ ಆಲ್ ಎರ್ಗೋನಾಮಿಕ್ಸ್. ಈಗ ಮೈಕು, ಸೊ ಹಿಂಗೆ ಯಾಕೆ ಬರಬೇಕು, ಸೊ ದಟ್ ಮಾತಾಡೋದು ಕ್ಲೀನಾಗಿ ಕೇಳಿಸುತ್ತೆ. ಸೊ ಎರ್ಗೋನಾಮಿಕ್ಸ್. ಡಿಸೈನು, ಸೊ ಇಲ್ಲೆಲ್ಲ ಡಿಸೈನು. ಓಕೆ, ಸೊ ಸ್ಟೈಲ್ ಅಂದರೆ ಏನು, ಕಲೆಕ್ಷನ್ ಆಫ್ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಷನ್. ಸೊ ಈಗ ಫಾಂಟ್ ಚೇಂಜ್ ಮಾಡೋದು, ಟೆಕ್ಸ್ಟ್ ಚೇಂಜ್ ಮಾಡೋದು, ಅದೆಲ್ಲ ಸ್ಟೈಲು. ಅಂದರೆ ಫಾಂಟು, ಬೇರೆ ಬೇರೆ ಫಾಂಟ್ಸು, ಸೈಜು. ರಿಲೇಟಿವ್ ಹೈಪರ್ಲಿಂಕ್ ಆ್ಯಂಡ್ ಅಬ್ಸಲ್ಯೂಟ್ ಹೈಪರ್ಲಿಂಕ್. ಸೊ ರಿಲೇಟಿವ್ ಅಂದರೆ ಏನು, ಯಾವುದೋ ಒಂದು ಪೊಸಿಷನ್ಗೆ ಅದನ್ನು ಬೇಸಾಗಿ ತೊಗೊಂಡು, ರಿಲೇಟಿವ್ ವಿತ್ ವಾಟ್. ಈಗ ನಿಮ್ಮದು ರ್ಯಾಂಕಿಂಗು, ಅಥವಾ ರ್ಯಾಂಕಿಂಗ್ ಅನ್ನೋದಕ್ಕಿಂತ ಪರ್ಸೆಂಟೇಜ್ ಅಲ್ಲ, ಪರ್ಸೆಂಟೈಲ್. ಸೊ ಪರ್ಸೆಂಟೈಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಟಾಪರ್ ಫಸ್ಟ್ ಹೈಯೆಸ್ಟ್ ಏನು ಬಂದಿರುತ್ತೆ ಅವ್ರನ್ನ ಕಂಪೇರ್ ಮಾಡ್ಕೊಂಡು ಬೇರೆ ಪರ್ಸೆಂಟೈಲ್ಸ್ ಬರುತ್ತೆ. ಪರ್ಸೆಂಟೇಜ್ ಅಂದರೆ 100 ಜನ ಇರಲಿ 200 ಜನ ಇರಲಿ ಎಲ್ಲರಿಗೂ 100 ಬರ್ಬೋದು, ಬಟ್ ಪರ್ಸೆಂಟೈಲಲ್ಲಿ ಹಂಗೆ ಬರೋಲ್ಲ. ಸೊ ಒಬ್ಬನಿಗಷ್ಟೇ 100% ಬರುತ್ತೆ, ಇನ್ನು ಮಿಕ್ದವ್ರು 99.99998 997 ಆ ಥರ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಅಬ್ಸಲ್ಯೂಟ್ ಅಂದರೆ ಅಗೇನ್ ಪರ್ಸೆಂಟೇಜ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮಗೂ 100% ಬರ್ಬೋದು, ನಿಮ್ಮ ಫ್ರೆಂಡ್ಗೂ ಬರ್ಬೋದು, ಇನ್ನು 10 ಜನಕ್ಕೂ 100% ಬರ್ಬೋದು, ಬಟ್ ಪರ್ಸೆಂಟೈಲ್ ಹಂಗಿರಲ್ಲ. ಓಕೆ, ರೈಟ್ ದ ಸ್ಟೆಪ್ಸ್ ಟು ಆರ್ಗನೈಸ್ ಎ ಸಿಂಪಲ್ ಮ್ಯಾಕ್ರೋ. ಸೊ ಏನು ಮಾಡ್ತೀವಿ, ಓಪನ್ ಮಾಡ್ತೀವಿ, ಸ್ಟೆಪ್ಸು. ಸೊ ಸ್ಟೆಪ್ಸ್ ಅಗೇನ್, ಆ್ಯಕ್ಚುಲಿ ದಿಸ್ ಈಸ್ ಬೆಟರ್ ಫ್ಲೋ ಚಾರ್ಟ್. ಸೊ ಏನೇನು ಆಗ್ತಿದೆ ಅಂತ ನೆನ್ಪಿಟ್ಕೊಳೋಕ್ಕಿಂತ ಅಂದರೆ ದಿಸ್ ಈಸ್ ಬೆಟರ್ ಇನ್ಸ್ಟೆಡ್ ಆಫ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅನ್ನೋದಕ್ಕಿಂತ.
ಸೊ ದಟ್ ಡಿಪೆಂಡ್ಸ್. ಈ ಸ್ಟೆಪ್ಸು ಐ ಆಮ್ ಜಸ್ಟ್ ಸ್ಕ್ರಾಲಿಂಗ್ ಡೌನ್, ನೀವೇ ನೋಡಬೇಕು. ಸೇಫ್ಟಿ ಗೈಡ್ಲೈನ್ಸ್ ಅಟ್ ವರ್ಕ್ ಪ್ಲೇಸ್ ಹಿಂದೆ ನೋಡಿದ್ವಿ. ಸಿಮಿಲರ್ ಸೇಫ್ಟಿ ಗೈಡ್ಲೈನ್ಸ್ ಏನು, ಎವ್ಯಾಕ್ಯುಯೇಷನ್ ಆಯಿತು ಅಥವಾ ಫಸ್ಟ್ ಏಡ್ ಆಯಿತು. ಸೊ ಅದೇ ರೀತಿ explain the 4 settings which help in controlling the position of an image. So arrangement, anchoring, alignment, text wrapping. See repeat ಆಗಿದೆ. ನೆಕ್ಸ್ಟು ಸ್ಟೆಪ್ಸು RDBMS. RDBMS is relative database management system. ಸೊ ಟೇಬಲ್ಸು ಫಾರ್ಮ್ಸು ಅಗೇನ್ ರಿಲೇಟಿವ್ಸ್ ಅಂದರೆ ನೋಡಿದ್ವಿ. ರಿಲೇಟಿವ್ ವಿತ್ ವಾಟ್ ಕ್ವೈರೀಸ್. ಸೊ ಕ್ವೈರಿ ಅಂದರೂ ನೋಡಿದ್ವಿ, ರಿಪೋರ್ಟ್ಸು ನೋಡಿದ್ವಿ. ಟೈಟಲ್ ಬಾರ್ ಮೇಲಿರುತ್ತೆ, ಮೆನು ಬಾರು ಮೇಲೆ, ಸ್ಟ್ಯಾಂಡರ್ಡ್ ಟೂಲ್ ಬಾರು, ಸ್ಟೇಟಸ್ ಬಾರು. ಓಕೆ, ಸೊ ಇದು ಕ್ವಶನ್ ಪೇಪರ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಯುನೈಟೆಡ್ ನೇಷನ್ಸು. ರಾಧಾ ಈಸ್ ರೀಡಿಂಗ್ ಬುಕ್. ಸೊ ಇದು ಬೇಸಿಕ್ ಇಂಗ್ಲೀಷು. ಫೈನ್. ಸೊ ಚೆಕ್ ಮಾಡಿರಿ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ವೇರ್ ಇದು ಬಿಟ್ಟು ಬೇರೆ ಕ್ವಶನ್ಸು ಟಾಪಿಕ್ ವೈಸು ನೋಡೋಣ. ಓಕೆ ಫೈನ್. ಐ ವಿಲ್ ಟ್ರೈ ಟು ಡೂ ಸಮ್ ಮೋರ್ ಕ್ವಶನ್ ಪೇಪರ್ಸ್. ಏನಾದರೂ ಸಿಕ್ತು ಅಂದರೆ ಮಾಡ್ತಿರ್ತೀನಿ, ಶೇರು ಮಾಡ್ತಿರ್ತೀನಿ. ನೀವು ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಫೈಲ್ಸು ಡಾಕ್ಯುಮೆಂಟ್ಸ್ ಏನಿರ್ತದೆ ಅದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು, ಟೇಕ್ ಕೇರ್, ಆಲ್ ದಿ ಬೆಸ್ಟ್ ನಿಮ್ಮ ಎಕ್ಸಾಮ್ಸ್ಗೆ. ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಟಿಲ್ ದೆನ್ ಥ್ಯಾಂಕ್ ಯು, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.